ಬೆರೆಸಬಾರದನ್ನ ಬೆರೆಸಿದಾರೋ ಏನೋ. ಅದಕ್ಕೆ ನಾಗರಾಜ ಅಡ್ಡ ನಿಂತಿರೋದ? ಅತ್ತೆ ನಿಜ ಹೇಳಿ. ವಿಕ್ರಾಂತ್, ನನ್ ಮೇಲೆ ಅನುಮಾನ ಪಟ್ಟು ಕೇಳಿದ್ರೆ ನಂಗೆ ಅಳು ಬರುತ್ತೆ. ಎಲ್ಲರೂ ನಿಮ್ಮನ್ನೇ ಕೇಳ್ತಿರೋದು, ನಿಜ ಹೇಳಿ ಆಂಟಿ. ನನ್ ಗಂಡನ ಮೇಲೆ ಆಣೆ ಕಣೆ. ನಾನು ಸತ್ರು ಪರವಾಗಿಲ್ಲ, ಏನ್ ಮಾಡಿದಿ ಅಂತ ಹೇಳೆ. ನನ್ ತಾಳಿ ನಾನೇ ಬಲಿ ಮಾಡ್ಕೋತೀನ ಹೇಳಿ. ಅತ್ತೆ ಏನ್ ನಡೀತು ಅಂತ ದಯವಿಟ್ಟು ಹೇಳಿ. ನಾನು ದೊಡ್ಡತ್ತಿಗೆ ಕಾಫಿ ತಂದು ಕೊಡೋಣ ಅಂತ ಅನ್ಕೊಂಡೆ. ನೀನೇನು ಹೇಳ್ಬೇಡ ದುರಂದರ, ನನ್ಗರ್ಥ ಆಯ್ತು. ಏನು ಅರ್ಥ ಆಯ್ತಕ್ಕ? ನಾಗರಾಜ ಆ ಹಾಲ್ಗೋಸ್ಕರನೇ ಅಲ್ಲಿ ಅಡ್ಡ ನಿಂತಿರೋದು. ಯಾಕೆ ದೊಡ್ಡಮ್ಮ, ಹಾಲಲ್ಲಿ ವಿಷ ಇದೆ ಅಂತನ? ತಲೆ ಕೆಟ್ಟವನೆ, ಏನ್ ಮಾತಾಡ್ತಿದ್ಯಾ? ಅದೇನಂದ್ರೆ ಮಾಮ್, ಹಾಲಲ್ಲಿ ಬೆಲ್ಲನೋ ಸಕ್ಕರೆನೋ ಬೆರೆಸಿದ್ರೆ ಮಕ್ಳು ಇಷ್ಟಪಟ್ಟು ಕುಡಿತಾರಲ್ವಾ, ಹಾಗೇನೆ ವಿಷ ಇದ್ರೆ ಹಾವುಗಳಿಗೆ ಇಷ್ಟನೇನೋ ಅಂತ. ನಿಮ್ ತರ ಕೆಟ್ಟದಾಗಿ ಯಾವ ಕ್ರೂರ ಮೃಗನೂ ಯೋಚನೆ ಮಾಡಲ್ಲ ಅನ್ಸುತ್ತೆ. ಬೈಬೇಡ ಹಸಿನಿ, ನಿಜವಾಗ್ಲೂ ನಾಗರಾಜ ಹಾಲ್ಗೋಸ್ಕರನೇ ಅಡ್ಡ ನಿಂತಿರೋದು. ಯಾಕೆ ಅಂದರೆ ನಾನಿವತ್ತು ನನ್ನ ತಂಗಿ ಗಾಯತ್ರಿ ದೇವಿ ಸೀರೆ ಉಟ್ಟಿದ್ದೀನಿ. ಈ ಬಣ್ಣ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ತಗೊಂಡು ಉಟ್ಕೊಂಡ್ರಿ ಅಲ್ವಾ ದೊಡ್ಡಮ್ಮವ್ರೆ? ಹೌದು ನೈನೆ. ವಿಶಾಲ್, ಈ ಸೀರೆ ನಿಮ್ಮಮ್ಮ ಯಾವಾಗ ಹುಟ್ಟಿದ್ರು ನೆನ್ಪಿದ್ಯಾ? ನೆನಪಿದೆ ದೊಡ್ಡಮ್ಮ. ನಾವೆಲ್ಲರೂ ಊರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹುತ್ತಕ್ಕೆ ಹಾಲು ಹಾಕಿದ ದಿನ ಅಮ್ಮ ಈ ಸೀರೆ ಹುಟ್ಟಿದ್ರು. ಕರೆಕ್ಟ್. ಅವತ್ತು ಸುಬ್ರಹ್ಮಣ್ಯೇಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿ ಹಾವಿಗೆ ಹಾಲು ಕುಡಿಸಿದ್ವಿ ಅಲ್ವಾ? ಇವತ್ತು ನಾನು ಈ ಸೀರೆ ಹುಟ್ಟಿರೋದಕ್ಕೆ ನನಗ್ಯಾಕೆ ಹಾಲು ಕೊಡ್ತಾ ಇಲ್ಲ ಅಂತ ನಾಗರಾಜ ಅಡ್ಡ ನಿಂತಿದ್ದಾನೆ. ಓ ಹಾಗಾ, ಅರ್ಥ ಆಯ್ತು ಅಮ್ಮೋರೆ. ಗಾಯತ್ರಿಗೆ ನಾನು ಆಮೇಲೆ ಹಾಲು ಕುಡಿಸ್ತೀನಿ. ನಾಗರಾಜಂಗೆ ನೀವೇ ಹಾಲಿಡಿ ಅಮ್ಮೋರೆ. ಮಗುಗೆ ಕುಡ್ಸೋದು ಬಿಟ್ಟು ಹಾವಕ್ಕೆ ಕುಡ್ಸೋದಂದ್ರೇನು? ಹಾವು ವಯಸ್ಸಲ್ಲಿ ನಮಗಿಂತ ದೊಡ್ಡದಾದ್ರೂ ಹಾಲು ಕುಡಿಬೇಕಾದ್ರೆ ಎಲ್ಲ ಪ್ರಾಣಿನೂ ಚಿಕ್ಕದೆ.
ಕಾಫಿ ಕುಡೀರಿ ದೊಡ್ಡಮ್ಮ. ದೊಡ್ಡಮ್ಮ ಕುಡಿಯಲ್ಲ. ಯಾಕೆ? ಸ್ವಲ್ಪ ತಣ್ಣಗಾದ್ರೂ ಟೀ ಕಾಫಿ ಮುಟ್ಟಲ್ಲ. ಇದ್ ಹೊಸ ವಿಷಯ ನನ್ಗೆ. ಆರೋಗಿರೋದ್ನ ಅತ್ತೆ ಮುಟ್ಟೋದು ಇಲ್ಲ ಅಂತಾಯ್ತು. ಅದಿರ್ಲಿ, ಅನಾವಶ್ಯಕವಾಗಿ ಬೇಡದೇ ಇರೋ ಯೋಚನೆಗಳನ್ನ ಬಿಟ್ಟು ಮನೆಯವ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡು ಸುಮನ. ನೈನಿ, ಹೋಗ್ ಬರ್ತೀನಮ್ಮ. ನನ್ನ ಲಗೇಜ್ ತಗೊಂಬರ್ತೀನಿ. ಏಯ್, ಹೇಳೋ. ಇಷ್ಟು ದೂರ ಬಂದು ಒಬ್ರಿಗೊಬ್ರು ಮುಖ ನೋಡ್ಕೋತಾ ಇದ್ರೆ ಏನರ್ಥ? ನಿಮ್ಮ ಮುಖ ನೋಡಕ್ಕಾಗ್ದ ಸ್ವಾಮಿ? ಏನ್ ಹೇಳದ್ಯೋ ಪಾಪಿ? ಕ್ಷಮಿಸ್ಬಿಡಿ ಸ್ವಾಮಿ, ನನ್ ಮಗ ನಿಮ್ಮನ್ನ ಅವಮಾನಿಸ್ಬೇಕು ಅಂತ ಹೇಳಲಿಲ್ಲ. ಅನ್ಕೊಂಡಿದ್ದನ್ನ ಸಾಧಿಸಕ್ಕಾಗ್ದೆ, ನಿಮಗ್ ಮುಖ ತೋರ್ಸಕ್ಕಾಗ್ದೆ, ನಮ್ ಮುಖ ನಾವೇ ನೋಡ್ಕೋತಾ ಇದೀವಿ ಅನ್ನೋ ಅರ್ಥದಲ್ಲಿ ಹಾಗೆ ಹೇಳ್ದ ಅಷ್ಟೇ. ಅಷ್ಟೇ ಸ್ವಾಮಿ, ಅಷ್ಟೇ. ಲಲಿತಾದೇವಿ ರಕ್ತ ಅಂಟಿರೋ ಬಟ್ಟೆನ ಗಾಯತ್ರಿ ಪುಟ್ಟಿ ಮೇಲೆ ನೀವು ಹಾಕ್ಲಿಲ್ಲ ತಾನೇ? ಹಾಕೋದ ಸ್ವಲ್ಪ ಯಾಮಾರಿದ್ರೆ ನಮ್ಮಿಬ್ರಿಗೂ ಹಾಕ್ಸ್ಬಿಟ್ಟಿರೋರು ಅಷ್ಟೇನೆ. ಏನಾಯ್ತು? ಸರಿಯಾಗಿ ಮಗುವಿನ ಮೇಲೆ ಬೀಳೋ ತರ ಪ್ಲಾನ್ ಏನೋ ಮಾಡಿದ್ವಿ. ಆದ್ರೆ ಬಿದ್ದಿಲ್ಲ ಸ್ವಾಮಿ. ಅಯ್ಯೋ, ಬಿತ್ತು ಮಾಮ್. ಆದ್ರೆ ಜಾಂಟಿ ರೋಡ್ಸ್ ತರ ದೊಡ್ಡಮ್ಮ ಅದನ್ನ ಕ್ಯಾಚ್ ಹಿಡ್ಕೊಂಡು ಅವ್ರಿಗೆ ನಾವು ಮಾಡಿದ ಗಾಯಕ್ಕೆ ಅವ್ರ ರಕ್ತ ಅಂಟಿದ ಬಟ್ಟೆನೆ ಮತ್ತೆ ಕಟ್ಕೊಂಡ್ರು. ಅದರ ಅರ್ಥ ಏನು ಅಂತ ಗೊತ್ತಾ? ನೀವೇ ಹೇಳಿ ಸ್ವಾಮಿ. ಅವ್ರವ್ರದು ಅವ್ರಿಗೆ ಸೇರತ್ತೆ ಅಂತ. ಎಲ್ ಸೇರ್ತು? ಆನಾತೆ ಗಾಯತ್ರಿ ಆ ಜೋಗಯ್ಯ ಶಾಸ್ತ್ರಿಗಳ ಕುಟುಂಬಕ್ಕೆ ಸೇರಿದವಳು. ಆದ್ರೇನಾಯ್ತು, ನೈನಿ ವಿಶಾಲ್ ದತ್ತಕ್ ತಗೊಂಡು ಸ್ವಂತ ಮಗಳು ಗಾನವಿಗ್ ಸಮಾನವಾಗಿ 25 ಕೋಟಿ ಆಸ್ತಿನ ಬರ್ದಿಟ್ಟಿದ್ದಾರೆ. ಅದ್ರ ಅದೃಷ್ಟ ಅಲ್ಲಿಗೆ ಮುಗಿಲಿಲ್ಲ ಸ್ವಾಮಿ. 1.5 ವರ್ಷಕ್ಕೇನೆ ಸುಮಾರು 100 ಕೋಟಿ ಆಸ್ತಿನ ಸಂಪಾದನೆ ಮಾಡ್ಕೊಂಡ್ಬಿಟ್ಲು. ದೊಡ್ಡಮ್ಮನ ಬರ್ದ್ಕೊಟ್ರು ಬಿಡಿ. ಗಾಯತ್ರಿಕನ್ ಹೆಸರಲ್ಲಿ ಸಂಪಾದನೆ ಮಾಡ್ದ ಹಾಗೆ ಅಲ್ವಾ? ಆ ಆಸ್ತಿ ಆ ಪಾಪುದ, ಇಲ್ಲ ಅಂದ್ರೆ ಗಾಯತ್ರಿ ದೇವಿಗೆ ಸೇರತ್ತ? ಸೇರ್ಬೇಕು ಅಂದ್ರೆ ಪುನರ್ಜನ್ಮ ಪಡೆದಿರೋ ಗಾಯತ್ರಕ ಮನೆಗ್ ಬರ್ಬೇಕು. ಬಂದ್ರೆ ನೀವು ಸಾಯ್ಬೇಕಾಗತ್ತೆ. ಏಯ್, ಫ್ಯಾಕ್ಟ್ ಹೇಳ್ದೆ ಮಾಮ್. ಬರ್ದೇ ಇದ್ರೆ ಮಾತ್ರ ಈ ಗಾಯತ್ರಿ ಬೆಳೆದು ದೊಡ್ಡೋಳಾಗೋಷ್ಟ್ರಲ್ಲಿ 100 ಕೋಟಿ ಆಸ್ತಿ ಅವಳ ತರಾನೇ ದಿನೇ ದಿನೇ ಹೆಚ್ಚಾಗ್ತಾ ಹೋಗಿ ರಾಯಲ್ ಆಗಿ ಯುವರಾಣಿ ತರ ಮೆರಿತಾಳೆ. ನೀನು ಕೂಡ ಚಿತೆಗೆ ಸೇರ್ಕೋತಿಯಲ್ಲ ತಿಲೋತ್ತಮ? ಸ್ವಾಮಿ, ಹಾಗೋ ಹೀಗೋ 10 ದಿನ ಬದುಕಿದ್ರೆ ಸಾಕು. ಆದ್ರೆ ಒಂದು ಸಲ ಅಷ್ಟು ಕೋಟಿ ಆಸ್ತಿಗೂ ಒಡತಿ ಆಗ್ಬೇಕು ಅನ್ನೋ ಆಸೆ ನನ್ಗೆ. ದುರಾಸೆ ದುಃಖಕ್ಕೆ ಮೂಲ. ಈ ತರ ತುಂಬಾ ಕೇಳಿದೀವಿ ಸ್ವಾಮಿ. ಒಂದ್ ಹೇಳಿ, ಗಾಯತ್ರಿ ದೊಡ್ಡಮ್ಮ ಮನೆಗ್ ಬರ್ತಾರ? ಇಲ್ಲ ಅಂದ್ರೆ ಈ ಗಾಯತ್ರಿನೇ ಗಾಯತ್ರಿ ದೊಡ್ಡಮ್ಮನ್ ತರ ಬದ್ಲಾಗ್ತಾಳ? ಹೇಳಿ. ನಿಮ್ ದಿವ್ಯ ಶಕ್ತಿಯಿಂದ ಅದೊಂದನ್ನ ಹೇಳ್ಬಿಟ್ರೆ ಆಮೇಲೆ ಏನ್ ಮಾಡ್ಬೇಕು ಅಂತ ನಾನ್ ನೋಡ್ಕೋತೀನಿ. ಆ ಮಗುನ ನಾನು ಹತ್ತಿರದಿಂದ ನೋಡೋವರೆಗೂ ನನ್ಗೇನು ಹೇಳಕ್ಕಾಗಲ್ಲ. ಕರ್ಕೊಂಡ್ ಬನ್ನಿ ಅಂದ್ರೆ ಖಾಲಿ ಕೈಯಲ್ಲಿ ಬಂದಿದ್ದೀರಾ. ಸರಿ ಬಿಡಿ ಸ್ವಾಮಿ, ಇನ್ನೊಂದ್ ದಾರಿ ಹೇಳಿ. ಮನೆಗೆ ಹೋಗಿ, ಗಾಯತ್ರಿ ದೇವಿನೇ ನಿಮ್ಗೆ ದಾರಿ ತೋರಿಸ್ತಾಳೆ. ಹೇಗೆ? ಯಾವಾಗ ಸ್ವಾಮಿ? ಆ ಗಳಿಗೆ ತಾನಾಗೆ ಬರುತ್ತೆ. ಹೊರಡಿ. ಬೇಗ ಬಾ ನೈನಿ. ದೃಷ್ಟಿ ತೆಗೆದ್ಮೇಲೆ ಇವಳನ್ನ ನಾವು ಆಟ ಆಡೋದಕ್ಕೆ ಬಿಟ್ಬಿಡ್ಬೋದಾಗ. ಒಣ್ಮೆಣ್ಸಿನ್ಕಾಯಿಂದ ದೃಷ್ಟಿ ತೆಗೆದ್ರೆ ಒಳ್ಳೇದು ಯಜಮಾನ್ರೆ. ಆದ್ರೆ ಅದಕ್ಕೆ ಕಲ್ಲುಪ್ಪು ಸೇರಿಸಿದ್ರೆ ಇನ್ನೂ ಒಳ್ಳೇದು ಅಂತ ಮತ್ತೆ ಕಿಚನ್ಗೆ ಹೋಗಿ 2 ತಗೊಂಬಂದಿದ್ದೀನಿ. ಅದಕ್ಕೆ ವೇಟ್. ಏನ್ ವಿಕ್ರಾಂತ್ ಅವ್ರೆ? ಬದುಕಿದ್ದಾಗ ದೊಡ್ಡಮ್ಮ ನೋಡೋಕ್ಕಾಗಲಿಲ್ಲ.
ಅವ್ರ ಹೆಸರನ್ನ ಇಟ್ಕೊಂಡವರು ಈ ಗಾಯತ್ರಿ ದೇವಿಗೆ ನನ್ನ ಕೈಯಾರೆ ದೃಷ್ಟಿ ತೆಗಿಬೇಕು ಅಂದ್ಕೊಂಡಿದ್ದೀನಿ. ನೀವು ಪರ್ಮಿಷನ್ ಕೊಟ್ರೆ. ಏಯ್, ಇದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ. ಬೇಕಾಗಿರೋದು ಪ್ಲೇಟ್ ಎಲ್ಲ ಇದೆ, ತಗೊಂಡು ದೃಷ್ಟಿ ತೆಗಿ. ಥ್ಯಾಂಕ್ಸ್ ಬ್ರೋ. ವಿಕ್ರಾಂತ್ ಅವರೇ, ಎಡಗೈಯಲ್ಲಿ ತೆಗಿಬೇಕು. ಹೇಳಬೇಕು ಅಂದರೆ ನಂದು ಲೆಫ್ಟ್ ಹ್ಯಾಂಡೇ. ಈ ಕೈಯಲ್ಲಿ ತಗೊಂಡ್ರೆ ಬೈತಾರೆ ಅಂತ ಬಲಗೈಯಲ್ಲಿ ತಗೊಳಕ್ ಹೋದೆ. ರೆಡಿ? 1, 2, 3. ಇದೇನಾದ್ರೂ ಆಟನಾ ಹಾಗೆ ಹೇಳ್ತಿದ್ದೀರಾ? ನೀವು ಹೇಳಿ ಅದಕ್ಕೆ. ತುಂಬಾ ಈಸಿ ವಿಕ್ರಾಂತ್ ಅವರೇ. ಒಣಮೆಣಸಿನ್ಕಾಯಿನ ಕಲ್ಲುಪ್ಪನ್ನ ಎಡಗೈಲಿ ಇಟ್ಕೊಂಡು ಮಗು ಮುಖದ ಮುಂದೆ 3 ಸಲ ತಿರುಗಿಸಿ. ಹಾಗೆ ಮಾಡಿದ್ರೆ ಬೇರೆ ಯಾರಿಂದಲಾದ್ರೂ ದೃಷ್ಟಿ ಆಗಿದ್ರೆ ನಾವು ಈ ರೀತಿ ಮಾಡೋದ್ರಿಂದ ಯಾವ ತೊಂದರೆನೂ ಆಗದೆ ಮಗು ಆರೋಗ್ಯವಾಗಿರುತ್ತೆ. ಓ, ಹಾಗೆ ತಿರುಗಿಸ್ತಾ ರೇಣುಕಾದೇವಿ ಅಮ್ಮನವ್ರ ಹೆಸರನ್ನ ಸ್ಮರಿಸ್ಕೊಂಡ್ರೆ ಏನಾದ್ರೂ ದೃಷ್ಟಿ ಆಗಿದ್ರೆ ತಕ್ಷಣ ಹೊರಟೋಗುತ್ತೆ ವಿಕ್ರಾಂತ್ ಅವರೇ. ಅವೆಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ. ಈ ಥರ 1-2 ಸಲ ತಿರುಗಿಸಿ ಬಿಸಾಕ್ತೀನಿ. 1, 2, 3. ಬ್ರೋ, ದೃಷ್ಟಿ ಹೋದಂಗೆ ಬಿಡು. ಗಾಯತ್ರಿ ಪುಟ್ಟಿಗೆ ಯಾವ ದೃಷ್ಟಿನೂ ತಗಲಲ್ಲ. ಸೂಪರ್ ಟೈಮಿಂಗ್ ಕಣೆ ಸುಮ್ಮನೆ ನಿಂದು. ಇವಳಿಗೆ ದೃಷ್ಟಿ ತೆಗ್ದು ಅದನ್ನ ನನ್ ಮೇಲೆ ಹಾಕಿ ಅಂತ ನಮ್ಮ ಅಕ್ಕ ಹೇಳಿದ್ಲಾ? ನಾನು ಯಾಕೆ ಹೇಳ್ತೀನಿ ಸುಮನ? ಇಲ್ಲ ಅಂತಂದ್ರೆ ನನ್ ಮೇಲೆ ಯಾಕೆ ಸುಮ್ನೆ ಇವ್ರು ಬಿಸಾಕ್ತಾರೆ? ದೃಷ್ಟಿ ತೆಗೆದು ಆಚೆ ಹಾಕ್ತಾನೆ ಅನ್ಕೊಂಡೆ, ಮತ್ತೆ ನಿನ್ಮೇಲೆ ಹಾಕ್ತಾನೆ ಅಂತ ಅನ್ಕೊಂಡಿಲ್ಲ. ಪಾಪ ಈ ಥರ ಆಗ್ಬಾರ್ದಾಗಿತ್ತು. ಅಷ್ಟಕ್ಕೂ ದೃಷ್ಟಿ ತೆಗಿಯೋಂತ ಅಗತ್ಯ ಏನಿತ್ತು? ನಾಮಕರಣ ಆಯ್ತಲ್ಲ ಸುಮನ. ನಿನ್ನೆ ನಡೆದಿರೋದು ಇವತ್ ಯಾಕೆ ದೃಷ್ಟಿ ತೆಗಿತಿದ್ಯಾಕ? ನನ್ ಗೌಮಾನ ಮಾಡೋದಿಕ್ಕೆ ತಾನೇ ಹೀಗೆಲ್ಲ ಮಾಡಿದ್ದು. ಸುಮನಾ ಪ್ಲೀಸ್, ಅಪಾರ್ಥ ಮಾಡ್ಕೋಬೇಡ. ಗಾಯತ್ರಿ ಹಣೆ ಸ್ವಲ್ಪ ಬಿಸಿಯಾಗಿತ್ತು, ಅದಕ್ಕೆ ದೃಷ್ಟಿ ತೆಗಿತೀನಿ ಅಂದ್ಲು ನೈನಿ. ಅಪ್ಪ ಅಮ್ಮ ದೃಷ್ಟಿ ತೆಗೆದ್ರೆ ಬೇಗ ಹೋಗಲ್ವೇನೋ ಅಂತ ನಾನು ತೆಗೆದೆ ಅಷ್ಟೇ. ಇಲ್ಲಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಊಟ ಕರಿಯಕ್ ಬಂದು ತಲೆ ಮೇಲೆ ಉಪ್ಪು ಹಾಕ್ಸ್ಕೊಂಡಂಗಾಯ್ತು. ಬಾಯಲ್ಲೂ ಬಿದ್ದಿರ್ಬೇಕು, ಉಪ್ಪುಪ್ಪಾಗಿದೆ ಅನ್ಸುತ್ತೆ. ಸುಮ್ನಿರೋ, ಜಗಳ ಮಾಡಬೇಡ್ವೋ. ನನ್ನ ಮೇಲೆ ತೋರಿಸ್ದೆ ಗಾಯತ್ರಿ ಪುಟ್ಟಿ ಮೇಲೆ ಅವಳ ಸಿಟ್ಟನ್ನೆಲ್ಲ ತೋರಿಸ್ತಾಳೆ ಅನ್ಸುತ್ತೆ. ಈ ಬೊಂಬೆನೂ ನಿನ್ಗೆ ಆಟ ಆಡು ಗಾಯತ್ರಮ್ಮ. ಮಗುವನ್ನ ಅಮ್ಮ ಅಂತಿದ್ಯಲ್ಲ ಡಮ್ಮಕ್ಕ. ದೊಡ್ಡಮ್ಮ ಅಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ ಮಾಮ್. ಯಾಕಂದ್ರೆ ಮಗುಗೆ ಗಾಯತ್ರಿ ದೇವಿ ಅಂತ ಹೆಸರಿಟ್ಟಿದಾರಲ್ವಾ. ಓ, ಅದಕ್ಕ ನೀನು ಗಾಯತ್ರಮ್ಮ ಅಂತ ಹೆಸರು ಹಿಡಿದು ಕರಿತಿರೋದು? ಗಾಯತ್ರಮ್ಮ ಅವ್ರು ಬಂದಿಲ್ಲ ಅನ್ಕೋಬೇಡಿ, ಬಂದಿದ್ದಾರೆ, ಅಲ್ಲಿ ನೋಡಿ. ಅಯ್ಯೋ, ಸುಮನನ ಡಮ್ಮಕ್ಕ ದೊಡ್ಡಮ್ಮ ಅಂತ ಕರಿತಿದ್ದಾಳೆ ಮಾಮ್. ಗಾಯತ್ರಿ ಅಮ್ಮವ್ರ ಸೀರೆ ತಗೊಂಬಂದಿದ್ದಾಳೆ ಸುಮನ, ಅದಕ್ಕೆ ಅವರೇ ಬಂದಿದ್ದಾರೆ ಅಂತ ಹೇಳಿದ್ದು. ಸೀರೆ ಬಂದ್ರೆ ದೊಡ್ಡತೆ ಬಂದಂಗ ಆಗತ್ತಾ? ದೊಡ್ಡ ದೊಡ್ಡ ಜಮೀನ್ದಾರ್ ಹೆಂಡತಿ ಉಟ್ಕೊಳ್ಳೋಂತ ಸೀರೆಗಿಂತ ಬೆಲೆ ಕೊಡ್ತಿದ್ಯಲ್ಲ ನೀನು. ಅದ್ ಸರಿ ಬಿಡು, ಸುಮನ ತಂದಿಟ್ಟಿರೋ ಸೀರೆಗಳು ಗಾಯತ್ರೆಕ್ಕಂದೆ ಅಂತ ನೀನ್ ಹೇಗೆ ಹೇಳ್ದೆ ಡಮ್ಮಕ್ಕ? ದೊಡ್ಡಮ್ಮನ ರೇಂಜ್ ಏನು ನಮ್ಮ ರೇಂಜ್ ಏನು ಮಾಮ್? ಅಷ್ಟೊಂದು ದುಡ್ಡು ಕೊಟ್ಟು ಸೀರೆ ತಗೊಳೋದಕ್ಕಾಗುತ್ತಾ ನೀವು? ಆ ಕ್ವಾಲಿಟಿ ಸೀರೆನ ನೋಡಿದ್ದೆ ಕ್ಯಾಚ್ ಮಾಡಿದ್ರು ಡಮ್ಮಕ್ಕ. ಡ್ರೈ ಕ್ಲೀನಿಂಗ್ ಕೊಟ್ಟಿದ್ರಂತೆ ಅತ್ತೆ. ನಮ್ಮ ಅಕ್ಕನ ರೂಮಲ್ಲಿ ಇಡೋದ್ ಬಿಟ್ಟು ನನ್ನ ರೂಮಲ್ಲಿ ಇಟ್ಟಿದ್ರು ಅಂತ ಇಲ್ಲಿ ತಂದಿಟ್ಟೆ. ಆಮೇಲೆ ಅವಳೆ ತಗೋತಾಳೆ. ಅದೆಲ್ಲ ಸರಿ, ಗಾಯತ್ರಿ ಪುಟ್ಟಿನ ಗಾಯತ್ರಿ ದೇವಿ ಅಂತ ರಾಗ ಎಳ್ದು ಕರಿಬೇಕಂತೆ.
ಅಭ್ಯಾಸ ಮಾಡ್ಕೋಬೇಕಲ್ವಾ? ಈ ಮಗು ಹೆಸರು ಕೊನೆಯಲ್ಲಿ ದೇವಿ ಅಂತ ಇಟ್ಟ ತಕ್ಷಣ ದೊಡ್ಡತೆ ಆಗೋಗ್ತಾಳಾ? ಮಕ್ಕಳಲ್ಲಿರೋ ಕಳೆಯಿಂದ ಅವ್ರ ಜಾತಕದ ಫಲ ಬದಲಾಗುತ್ತೆ. ಹಾಗ ಸತ್ ಹೋಗಿ ಗೋಡೆ ಮೇಲೆ ನೇತಾಡ್ತಿರೋ ಆ ಫೋಟೋ ಕಳೆಯಾಗಿದ್ಯಾ, ಇಲ್ಲ ಅಥವಾ ಅವ್ರ ಹೆಸರನ್ನೇ ಇಟ್ಕೊಂಡು ಆಸ್ತಿನ ದೋಚ್ಕೊಂಡಿರೋ 7 ಮುಖ ಕಳ್ಕಳೆಯಾಗಿದ್ಯಾ ಅಂತ ಚೆಕ್ ಮಾಡೋಣವಾತೆ? ಏನ್ ಮಾಡೋಣ? ಇವಳನ್ನ ಎತ್ಕೊಂಡು ಗಾಯತ್ರಿ ಅತ್ತೆ ಫೋಟೋ ಹತ್ರ ಕರ್ಕೊಂಡ್ ಬನ್ನಿ, ಕಂಪೇರ್ ಮಾಡೋಣ. ಅಯ್ಯ ಅಲ್ಲೇ ಹಾ ಚೆನ್ನಾಗಿದೆ. ಒಂದ್ ನಿಮಿಷ ಇರಿ. ಯಾಕೆ ಬೇಡ? ಮಗುನೇನಾದ್ರೂ ನೀವ್ ಎತ್ಕೊಂಡ್ರೆ ಹಾ ಎತ್ಕೊಂಡ್ರ ಗಾಯತ್ರಿ ದೇವಿ ಅಮ್ಮೋರ್ನ ಭುಜದ ಮೇಲೆ ಹೊತ್ಕೊಂಡಂಗೆ. ಓ ಗಾಯತ್ರಿಕನ್ನ ಸಾಯಿಸಿ ಅವಳ ದೇಹನ ನನ್ನ ಭುಜದ ಮೇಲೆ ಕೂಡ ಹಾಕೊಂಡಿಲ್ಲ ನಾನು. ಅಂಥದ್ರಲ್ಲಿ ಈ ಅನಾಥ ಮಗುನ ಗಾಯತ್ರಿ ದೇವಿ ಅಂದ್ಕೊಂಡು ಎತ್ಕೊಳ್ಳೋದು ಅಂದ್ರೆ ಏನು? ಯಾಕೆ ಸುಮ್ಮನೆ ಆಗೋದ್ರಿ ಅತ್ತೆ? ಅಂದ್ರೆ ನಮ್ಮ ಮಾಮ್ಗೆ ವಯಸ್ಸಾಗಿದೆ ಅಂತನಾ? ಏನ್ ಹೇಳ್ತಾ ಇದೆಯೋ ನೀನು ಇಡಿಯಟ್? ಐ ಮೀನ್ ದೊಡ್ಡವರು ಅಂತ ಮಾಮ್. ದಪ್ಪಗಿರೋ ಗಾಯತ್ರಿನ ಎತ್ಕೋಬೇಕಾದ್ರೆ ಬೆನ್ನೋ ಸೊಂಟನೋ ಹಿಡ್ಕೋಬೋದೇನೋ ಅಂತ. ಸರಿ ಸರಿ ಸರಿ, ನಾನೇ ಎತ್ಕೋತೀನಿ, ನೀವು ಬನ್ನಿ. ಸುಮನಾ, ಬೇಡ. ಅಮ್ಮೋರ್ ಚಿತ್ರಪಟದ ಹತ್ರ ಗಾಯತ್ರಿ ದೇವಿನ ಕರ್ಕೊಂಡು ಹೋಗ್ಬೇಡಿ. ನೀನೇ ನನಗೆ ಹೇಳೋದು? ನನ್ನ ಮಾತು ಕೇಳು ಸುಮನಾ. ಡಮ್ಮೋ ಡಮ್ಮ ಸ್ಟೆಪ್ ಹಾಕು ಡಮ್ಮಕ್ಕ. ನಿನ್ ಗಾಬರಿ ಆದ್ರೆ ಚೆನ್ನಾಗಿರತ್ತೆ ಗೊತ್ತಾ? ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರೆ. ನಿಮ್ ಸಾವು ನೀವೇ ಬಯಸಿ ಹತ್ರ ಕರಿತಾ ಇದ್ದೀರಾ. ನಮಸ್ಕಾರ ದೊಡ್ಡಮ್ಮ. ಯಾವ್ದಕ್ಕೂ ಇರ್ಲಿ, ಒಂದ್ ನಮಸ್ಕಾರ ಮಾಡೋ. ಯಾರಗ್ ಮಾಮ್? ಇನ್ಯಾರ್ಗೆ? ಸುಮನ ಎತ್ಕೊಂಡಿರೋ ಮುದ್ದು ಗಾಯತ್ರಿಗೆ. ಹಲೋ, ನೀನ್ ಬರೀ ಹೆಸರು ಮಾತ್ರ ಕದ್ದಿಲ್ಲ, 100 ಕೋಟಿ ಆಸ್ತಿನೂ ದೋಚ್ಕೊಂಡಿಯಲ್ಲೇ ನೀನು. ಎಲ್ಲೋ ಏನ್ ನೋಡ್ತೀಯಾ? ಆ ಫೋಟೋ ಕಡೆ ನೋಡು. ಸೀರೆ ಕಡೆ ನೋಡ್ತಾ ಇದ್ದಾಳೆ ಚಿಕ್ಕ ಪುಟ್ಟಮ್ಮ. ದೊಡ್ಡೋಳಾದ್ಮೇಲೆ ಬೆಲೆ ಬಾಳೋ ಗಾಯತ್ರಿಕನ್ ಸೀರೆನ ಉಟ್ಕೊಳ್ವಿ ಅಂತೆ. ದೊಡ್ಡತ್ತೆ ಸೀರೆ ಉಟ್ಕೊಂಡಿದ್ ಮಾತ್ರಕ್ಕೆ ಅವ್ರ ಕಳೆ ಬರುತ್ತೆ ಅನ್ಕೊಂಡ್ರಾ? ಅದನ್ನ ಹೋಲ್ಸೋದಕ್ಕೆ ತಾನೇ ಮಗುನ ಎತ್ಕೊಂಡಿದ್ದು. ಈ ಫೇಸ್ಗೆ ಆ ಫೋಟೋದಲ್ಲಿರೋ ದೊಡ್ಡಮ್ಮಂಗೆ ಹೋಲಿಕೆ ಮಾಡಿ ಡಿಸೈಡ್ ಮಾಡಿ ಹೋಲಿಕೆ ಮಾಡಿ ಡಿಸೈಡ್ ಮಾಡಿ ಹೋಲಿಕೆ ಮಾಡಿ ಡಿಸೈಡ್ ಮಾಡಿ ಹೋಲಿಕೆ ಮಾಡಿ ಡಿಸೈಡ್ ಮಾಡಿ ಅಬ್ಬಬ್ಬಬ್ಬಬ್ಬಬ್ಬ ಹೀಗೆ ಮಾಡ್ತಾ ಇದ್ರೆ ಈ ಮಗು ನಾವು ನಗ್ತಾ ಇದ್ರೆ ಅರ್ಥ ಆಗದೆ ಹೇಗ್ ನೋಡ್ತಿದೆ ನೋಡು. ಹುಚ್ಚ ಹಿಡ್ದಿದೆ ಅಂತ ಅನ್ಕೋತಾಳ, ಇಲ್ಲಾಂದ್ರೆ ಇವಳಿಗೆ ಹುಚ್ಚ ಹಿಡ್ದು ಬಿಡತ್ತಾತೆ.